9 ದಿನಗಳ ಕಾಲ ನಡೆದ ಯಲ್ಲಾಪುರ ತಾಲೂಕಿನ ಮಾವಳ್ಳಿ ಜಾತ್ರೆ ಸಂಪನ್ನ. ಅದ್ದೂರಿಯಾಗಿ ನಡೆದ ವಿಸರ್ಜನಾ ಮೆರವಣಿಗೆ. ತಾಲೂಕಿನ ಮಾವಳ್ಳಿಯ ಕನ್ನಡಗಲ್ ಗ್ರಾಮದೇವಿಯರ ಜಾತ್ರೆಯು 9 ದಿನಗಳವರೆಗೆ ವಿಜೃಂಭಣೆಯಿಂದ ನಡೆದು ಗುರುವಾರ ಸಂಜೆ ಸುಮಾರು 6:30ಕ್ಕೆ ವಿಸರ್ಜನಾ ಗದ್ದುಗೆಯಲ್ಲಿ ದೇವಿ ಪ್ರತಿಷ್ಠಾಪನೆಗೊಳ್ಳುವ ಮೂಲಕ ಜಾತ್ರೆ ಸಂಪನ್ನಗೊಂಡಿತು. ಜಾತ್ರೆಯ ಕೊನೆಯ ದಿನ ಶಾಸಕ ಶಿವರಾಮ ಹೆಬ್ಬಾರ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಹಣ್ಣು ಕಾಯಿ ಉಡಿ ಸೇವೆ ಸಮರ್ಪಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾದರು. ಈ ಜಾತ್ರೆಯು ಫೆಬ್ರವರಿ 19ರಿಂದ ಆರಂಭವಾಗಿ 9 ದಿನಗಳವರೆಗೆ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಗುರುವಾರ ಧಾರ್ಮಿಕ ವಿಧಿವಿಧಾನದ ನಂತರ ಜಾತ್ರಾ ಮಂಟಪದ ಗದ್ದುಗೆ ಇಳಿದ ದೇವಿಯರನ್ನು ಭಕ್ತರು ತಲೆಯ ಮೇಲೆ ಹೊತ್ತುಕೊಂಡು ಮೆರವಣಿಗೆಯಲ್ಲಿ ಸಾಗಿದರು. ಯಲ್ಲಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮೆರವಣಿಗೆಯ ದಾರಿಯುದ್ದಕ್ಕೂ ಭಕ್ತರ ಜೈಕಾರ ಹಾಕಿ ಕೈ ಮುಗಿದು ದೇವಿಯರಿಗೆ ಗೌರವ ಸಲ್ಲಿಸಿದರು. ದೇವಿಯರಿಬ್ಬರು ಹಿಂದೆ ಮುಂದೆ ಸಾಗುತ್ತಾ ಹೊಣ್ಣಾಟವಾಡುತ್ತಾ ಸಾಗಿ ದೇವಿಯರು ಮುಖಾಮುಖಿಯಾದಾಗ ಜನರ ಜಯಘೋಷ ಮುಗಿಲು ಮುಟ್ಟಿತ್ತು. ಈ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ತಾಲೂಕಿನ ಮೂಲೆ ಮೂಲೆಗಳಿಂದಲೂ ಜನರು ಆಗಮಿಸಿದ್ದರು. ರಸ್ತೆ ಬದಿಯ ಕಟ್ಟಡ ಇಕ್ಕೆಲಗಳಲ್ಲಿ ನೂರಾರು ಜನರು ನಿಂತು ದೇವಿಯರ ಹೊಣ್ಣಾಟವನ್ನು ಕಣ್ತುಂಬಿಕೊಂಡರು. ವಿವಿಧ ವಾದ್ಯ ತಂಡಗಳು ಮೆರವಣಿಗೆಗೆ ಕಳೆಗಟ್ಟಿದ್ದವು. ನಂತರ ಊರ ಹೊರಗಿನ ವಿಸರ್ಜನಾ ಗದ್ದುಗೆಯವರೆಗೆ ಮೆರವಣಿಗೆ ಸಾಗಿ ದೇವಿಯರನ್ನು ಕೂಡಿಸುವ ಮೂಲಕ ಜಾತ್ರೆ ಸಂಪನ್ನಗೊಂಡಿತು. ಜನರಿಗೆ ತೊಂದರೆಯಾಗದಂತೆ ಸುವ್ಯವಸ್ಥಿತ ರೀತಿಯಲ್ಲಿ ಪೊಲೀಸರು ಬಂದೋಬಸ್ತ್ ಏರ್ಪಡಿಸಿದ್ದರು. ಮಾರ್ಚ್ 13ರಂದು ದೇವಸ್ಥಾನದಲ್ಲಿ ದೇವಿಯರ ಮರುಪ್ರತಿಷ್ಠಾಪನೆ ನಡೆಯಲಿದ್ದು ಅಂದಿನಿಂದ ದೇವಸ್ಥಾನದಲ್ಲಿ ನಿತ್ಯ ದೇವಿಯರ ದರ್ಶನ ಲಭಿಸಲಿದೆ.